ಹೀರೋ ತಯಾರಾಗಿ ಬಂದರೆ ಹೀರೋ ಇನ್ನು ಸಿದ್ಧವಾಗಿ ಬಂದಿದ್ದಾರೆ. ವೆರಿ ಗುಡ್, ವೆರಿ ಗುಡ್, ಗಾಡ್ ಬ್ಲೆಸ್ ಯು. ಇದು ಪುಟ್ಟ ಮಗು, ನಾನು ಇಷ್ಟು ಪುಟ್ಟ ಮಗುವಿಂದ ನೋಡ್ತಾ ಇದ್ದೀನಿ, ನಿನ್ನ ನೋಡಿರಲಿಲ್ಲ. ಬಟ್ ಇದರ ಮುಖದಲ್ಲಿ ಇನ್ನು ಆ ಮುಗ್ಧ ಹುಡುಕಾಟ ಹೋಗೇ ಇಲ್ಲ, ಹಾಗೇ ಇದೆ ಅಲ್ವಾ? ನೋಡ್ತಾ ಇದ್ದೀನಿ. ಆಮೇಲೆ ನಮ್ಮನ್ನು ನೋಡಿಸ್ತಾನೆ. ಹೀರೋಗಳು ಮಾತ್ರ ನೋಡಿಲ್ಲ, ಅವ್ರು ಮಾಡಿದೆಲ್ಲ ನೋಡಿದ್ದೀನಿ. ಅಭಿವ್ಯಕ್ತಿ ಸ್ವಾತಂತ್ರ್ಯ, ರೈಟ್ ಫಾರ್ ಸ್ಪೀಚ್, ನಮ್ಮ ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಅತಿ ದೊಡ್ಡ ವರ ಮತ್ತು ಶಕ್ತಿ. ಈ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಒಂದು ಗೌರವ ಇದೆ. ಆ ಗೌರವವೇ ನಮ್ಮ ಗೌರಿ. ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೊಂದು ಗೌರವ ಇದೆ. ಆ ಗೌರವ ನಮ್ಮ ಗೌರಿ. ಅವರು ಬದುಕಿದ್ದು ಹೇಗೆ, ಏನನ್ನು ಎದುರಿಸಿದ್ರು ಅದೆಲ್ಲ ನಿಮಗೆಲ್ಲ ಗೊತ್ತಿದೆ. ನಮ್ಮ ಈ ಗೌರಿ ಚಿತ್ರದಲ್ಲಿ ಅದನ್ನು ಸೂಕ್ಷ್ಮವಾಗಿ ತಂದಿದ್ದರೆ ನನ್ನಷ್ಟು ಸಂತೋಷ ಪಡೋನು ಯಾರೂ ಇಲ್ಲ. ಯಾಕೆಂದರೆ ಚಿತ್ರಗಳ ಮುಖಾಂತರವಾದರೂ ನಾವು ಮಾತಾಡಬೇಕಾಗಿದೆ, ಚಿತ್ರಗಳ ಮುಖಾಂತರವಾದರೂ ಮಾತಾಡಬೇಕಾಗಿದೆ. ಯಾಕೆಂದರೆ ನಾವು ಭಾಳ ಅಪಾಯದ ಸ್ಥಿತಿಯಲ್ಲಿದ್ದೀವಿ ಕರ್ನಾಟಕದಲ್ಲಿ. ನಾವು ನಮ್ಮ ಭಾಷೆಯ ಮೆದುಳಿನ ಬಳ್ಳಿ ಅಂತಾರೆ, ಅದನ್ನು ಏನಂತಾರೆ, ಬೆನ್ನುಹುರಿ, ಸ್ಪೈನಲ್ ಕಾರ್ಡ್. ಇಡೀ ಕರ್ನಾಟಕದ ಸ್ಪೈನಲ್ ಕಾರ್ಡ್ ಎಲ್ಲಿದೆ ಅಂದರೆ ಕನ್ನಡದಲ್ಲಿದೆ. ಆ ಕನ್ನಡದ ಸ್ಪೈನಲ್ ಕಾರ್ಡ್ಗೆ ಪೆಟ್ಟು ಕೊಡೋದಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ತಾ ಇದ್ದಾರೆ. ಅದನ್ನು ಕಾಪಾಡಿಕೊಳ್ಳೋದಕ್ಕೆ ನಮ್ಮ ಮಾತುಗಳು ಹೊರಗೆ ಬರಬೇಕು. ಗೌರಿ ಚಿತ್ರ ಆ ವಿಷಯ ಮಾತಾಡಲಿ ಅಂತ ನಾನು ಹಾರೈಸ್ತೀನಿ. ಮತ್ತು ಇಡೀ ಕರ್ನಾಟಕದ ಮಹಿಳಾ ಪ್ರಪಂಚ ಈ ಗೌರಿ ಚಿತ್ರವನ್ನು ಗೌರವಿಸಿ, ಈ ಮಕ್ಕಳಿಬ್ಬರನ್ನು ಆಶೀರ್ವದಿಸಿ, ಇಂದ್ರಜಿತ್ ಅವರ ಈ ಪ್ರಯತ್ನಕ್ಕೆ ದೊಡ್ಡ ಯಶಸ್ಸು ಕೊಡಲಿ ಅಂತ ನಾನು ಹೃದಯಪೂರ್ವಕ ಕೋರ್ಕೋತೇನೆ. ಥ್ಯಾಂಕ್ ಯು ವೆರಿ ಮಚ್.